ಎಲ್ಲ ನನ್ನ ಆತ್ಮೀಯ ತಿಗಳ ಬಂಧುಗಳೇ, ಇವತ್ತು ರಾಜ್ಯ ಸರ್ಕಾರ 2025ರಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸೋದಕ್ಕೆ ಮುಂದಾಗಿದೆ. ಇದರಲ್ಲಿ ಎಲ್ಲ ಜನಾಂಗದವರು ಭಾಗಿಯಾಗಬೇಕಾಗತ್ತೆ. ಕೇವಲ ಪರಿಶಿಷ್ಟ ಜಾತಿ ಪಂಗಡ ಅಥವಾ ಹಿಂದುಳಿದ ವರ್ಗ ಅಥವಾ ಇನ್ಯಾವುದೋ ಬೇರೆ ಅಲ್ಲ, ಎಲ್ಲ ಪ್ರತಿಯೊಬ್ಬ ನಾಗರಿಕನ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು, ಅದರ ದತ್ತಾಂಶಗಳನ್ನು ಕೊಡ್ತಕ್ಕಂಥ ಒಂದು ಕೆಲಸ. ಇದು ಉದ್ದೇಶ ಏನು ಅಂದರೆ, ಸರ್ಕಾರದ್ದು ಈ ಎಲ್ಲ ಜನಾಂಗದ ದತ್ತಾಂಶಗಳು ಪಡೆದು ಅದರ ಪ್ರಕಾರ ಮುಂದಿನ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿ ಕಾರ್ಯಕ್ರಮಗಳು ರೂಪಿಸ್ಕೋಬೋದು, ಯಾವ ಒಂದು ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಕುಗ್ಗಿದೆ ಮತ್ತು ಸಾಮಾಜಿಕವಾಗಿ ಹಿಂದೆ ಬಿದ್ದಿದೆ, ಔದ್ಯೋಗಿಕವಾಗಿ ಭಾಳಷ್ಟು ಸಮಸ್ಯೆಗಳಿದೆ, ಇಂಥವೆಲ್ಲ ವಿಶ್ಲೇಷಣೆ ಮಾಡೋದಕ್ಕೆ ಮತ್ತು ಸಾಕಷ್ಟು ಒಂದು ಉತ್ತಮ ಕ್ರಮ ತಗೊಳ್ಳೋದಕ್ಕೆ ಈ ಒಂದು ಸಮೀಕ್ಷೆ. ಈ ಸಮೀಕ್ಷೆಯಲ್ಲಿ ಹಲವಾರು ಜಾತಿಗಳ ಒಂದು ಒಗ್ಗೂಡಿಕೆ ಆಗ್ತಕ್ಕಂಥದ್ದು. ಈಗ ಆಲ್ರೆಡಿ ಬಹಳಷ್ಟು ಬೇರೆ ಬೇರೆ ಜನಾಂಗದವರು ಅವರದೇ ಆದಂಥ ನಾಯಕರುಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು ಕರೆ ಕೊಟ್ಟಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಈಗ ನಮ್ಮ ಕರ್ನಾಟಕದಲ್ಲಿ ತಿಗಳ ಜನಾಂಗದವರು ಬಹಳಷ್ಟು ಉಪಜಾತಿಗಳಿದೆ. ಆದರೆ ನಮ್ಮನ್ನು ಸರ್ಕಾರ ಗುರುತಿಸಿರ್ತಕ್ಕಂಥದ್ದು ತಿಗಳ ಜನಾಂಗ ಅಂತ ಮೂಲತಃವಾಗಿ ಗುರುತಿಸಿದೆ. ನಮ್ಮ ಯಾವುದೇ ಅಧಿಸೂಚನೆಗಳಲ್ಲಿ, ನೋಟಿಫಿಕೇಷನ್ಸಲ್ಲಿ ನಮ್ಮನ್ನು ತಿಗಳ ಅಂತ ಪ್ರಥಮವಾಗಿ ಬಿಂಬಿಸಿ ತದನಂತರ ಉಪಜಾತಿಗಳ ಅದರ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಉಪಜಾತಿಗಳನ್ನು ಹಾಕ್ತಾರೆ. ನಾವು ತಿಗಳ ಜನಾಂಗದ ಒಂದು ಕ್ರೋಢೀಕರಣ ಮಾಡ್ತಕ್ಕಂಥದ್ದು ನಮ್ಮದು ಕರ್ತವ್ಯ ಆಗುತ್ತೆ. ಕಾರಣ ಏನು ಅಂದರೆ, ಈ ತಿಗಳ ಜನಾಂಗ ಎಷ್ಟು ಮಟ್ಟಿಗೆ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಇದೆ ಅಂತ ತಮಗೆಲ್ಲ ಗೊತ್ತಿದೆ. ಬಹಳ ವಿರಳ. ನಮ್ಮಲ್ಲಿ ಯಾವುದೇ IAS KAS ಆಗಲಿ ಬಹಳಷ್ಟು ಜನ ಇಲ್ಲ, ಬಹಳ ಇಲ್ಲ, ಬೆರಳೆಣಿಸಷ್ಟು ಇಲ್ಲ, IPS ಇಲ್ಲ, ಎಂಥದ್ದು ಇಲ್ಲ. ಈಗ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಯಲ್ಲಿ ಅವರ ಭವಿಷ್ಯ ಬಹಳ ಮುಖ್ಯ ಇದೆ. ಇದಕ್ಕೆ ನಾವು ಸರಿಯಾದಂಥ ಮಾಹಿತಿಗಳು ಕೊಡಬೇಕಾಗುತ್ತೆ. ಇವತ್ತು ತಿಗಳ ಸಮಾಜದಲ್ಲಿ ಅಥವಾ ಆ ಸಮೂಹದಲ್ಲಿ ವನ್ನಿಕುಲ, ಅಗ್ನಿಕುಲ, ಶಂಭುಕುಲ, ವನ್ಯಾರ್, ಪಡಿಯಾಚಿ, ಪಳ್ಳಿಗರು ಹೀಗೆ 40-45 ಉಪಜಾತಿಗಳಿದೆ. ನಾವು ಯಾವುದೇ ಉಪಜಾತಿಗಳಿರಲಿ, ಆದರೆ ಸರ್ಕಾರ ನಮ್ಮನ್ನು ಗುರುತಿಸಿ ಐಡೆಂಟಿ ಕೊಟ್ಟಿರತಕ್ಕಂಥ ಒಂದು ತಿಗಳ ಜನಾಂಗ, ನಾವು ತಿಗಳರು ಅಂಥೇಳಿ ಹೇಳ್ಕೊಳ್ಳೋದಕ್ಕೆ ನಾವು ಮುಂದಾಗಬೇಕಾಗತ್ತೆ. ಮೊದಲು ಜಾತಿ. ಈಗ ನಿಮ್ಮ ಮನೆಗೆ ನಾಳೆಯಿಂದ ಅಂದರೆ 22/9/2025 ಸೋಮವಾರದಿಂದ ಪ್ರಾರಂಭ ಆಗುತ್ತೆ. ಈ ಪ್ರಾರಂಭ ಆದಾಗ ನೀವು ಮನೆಗೆ ಬಂದಾಗ ನಮ್ಮ ಸರ್ಕಾರಗಳು ಏನು ಒಂದು ಫಾರಮ್ ಅಂತ ಮನೆ ಅಂದರೆ ಒಂದು ಮನೆಗೆ ಒಂದು ಫಾರಮ್ ಕೊಡ್ತಾರೆ. ಆ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕುಟುಂಬದ ಸದಸ್ಯರು ಅವರ ಮಾಹಿತಿಯನ್ನು ಕೊಡೋದು. ಆ ಮಾಹಿತಿ ಕೊಡೋದಕ್ಕೆ 60 ಪ್ಯಾರಾಮೀಟರ್ಸ್ ಕೊಟ್ಟಿದ್ದಾರೆ. ಆ 60 ಪ್ಯಾರಾಮೀಟರ್ಸಲ್ಲಿ ಈ ಜನಾಂಗ ಅಥವಾ ಧರ್ಮದ ಬಗ್ಗೆ ಏನು 8ನೇ ಕಾಲಮ್ ಬಂದು ಧರ್ಮ, ಯಾವ ನೀವು ಧರ್ಮ ಅಂತ ಹೇಳಬೇಕು, ಹಿಂದೂ ಧರ್ಮ ಅಂತ ಇದೆ. ಮತ್ತು 9ನೇ ಕಾಲಮು ಜಾತಿ ಅಂತಿದೆ. 10ನೇ ಕಾಲಮ್ಮು ನಿಮಗೆ ಉಪಜಾತಿಗಳು ಅಂತಿದೆ. 11ನೇ ಕಾಲಮ್ಮು ಪರ್ಯಾಯ, ಅಂದರೆ ಈ ಜನಾಂಗ ಉಪಜಾತಿಗೆ ಪರ್ಯಾಯ ಇನ್ಯಾವುದರ ಇದೆ ಅಂತ. ಉದಾಹರಣೆಗೆ ಜಾತಿ ಅಂತ ಬಂದಾಗ ನಾವು ತಿಗಳರು ಅಂತ ಹೇಳಬೇಕು. ಉಪಜಾತಿ ಬಂದಾಗ ಅಗ್ನಿಕುಲನೋ, ಇಲ್ಲಾಂದರೆ ವನ್ನಿಕುಲನೋ, ಇಲ್ಲಾಂದರೆ ಶಂಭುಕುಲನೋ, ಇಲ್ಲ ವನ್ಯಾರೋ, ಈ ರೀತಿ ಹೇಳ್ತಕ್ಕಂಥದ್ದು. ಪರ್ಯಾಯ ಬಂದಾಗ ಪಡಿಯಾಚಿ, ಪಳ್ಳಿ, ಅಥವಾ ನಮ್ಮ ಪಡಿಯಾಚಿಗಳಾದಮೇಲೆ ಪಳ್ಳಿಗರು, ಅಥವಾ ಇನ್ನೂ ಯಾವ್ಯಾವ್ದು ಬರುತ್ತೆ, ವನ್ನಿರೆಡ್ಡಿ, ಧರ್ಮರಾಜ ಕಾಪ್ಲು, ಈ ರೀತಿ ಬರ್ತಕ್ಕಂಥ ನೀವು ಪರ್ಯಾಯ ಹೇಳ್ಬೋದು. ಹೀಗೆ ಹೇಳಿದಾಗ ಏನಾಗುತ್ತೆ, ನಾವು ಒಂದು ಸಮೂಹದ ಅಡಿಯಲ್ಲಿ ಬರ್ತೇವೆ ಅಂತ ನಾವು ಗುರುತಿಸಿಕೊಂಡ್ರೆ ನಮ್ಮ ಒಂದು ಸಂಖ್ಯೆ
ದೊಡ್ಡ ಸಂಖ್ಯೆ ಆಗುತ್ತೆ. ಈ ದೊಡ್ಡ ಸಂಖ್ಯೆ ಆದಾಗ ಸರ್ಕಾರದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ರೂಪಿಸೋದಕ್ಕೆ ನಾವು ಸರಿಯಾದಂಥ ಒಂದು ಕ್ರಮ ಆಗುತ್ತೆ. ಈಗ ತಿಗಳ ಜನಾಂಗದಿಂದ ನಾವು ಬೇರ್ಪಡಿಸ್ತೇವೆ ನಮ್ಮ ಜನಾಂಗ ಅಂದರೆ ತಿಗಳ ಜನಾಂಗ ಉಳಿಯುತ್ತೆ. ಆದರೆ ಸರ್ಕಾರ ತಿಗಳ ಜನಾಂಗಕ್ಕೆ ಸಾಕಷ್ಟು ಸವಲತ್ತುಗಳು ಕೊಟ್ಕೊಂಡು ಹೋಗ್ತಾರೆ. ತಿಗಳ ಜನಾಂಗದಿಂದ ಆಚೆ ಬಂದಾಗ ಏನಾಗುತ್ತೆ, ಈ ತಿಗಳ ಜನಾಂಗದಿಂದ ಆಚೆ ಬಂದಾಗ ಅವರು ಬೇರ್ಪಡಿಸ್ಕೊಳ್ತಾರೆ, ತಿಗಳ ಜನಾಂಗ ಬರೋದಿಲ್ಲ. ಆವಾಗ ನಿಮಗೆ ಸವಲತ್ತುಗಳು ಅಥವಾ ಯಾವ ರೀತಿ ನಿಮಗೆ ಎಜುಕೇಷನ್ ಅಂದರೆ ಶಿಕ್ಷಣವಾಗಿ ಮಕ್ಕಳಿಗೆ ಸಿಗ್ತಕ್ಕಂಥ ಸೌಲಭ್ಯಗಳು ನಾವು ಮತ್ತು ನಮ್ಮ ಸಾಮಾಜಿಕ ಬೆಳವಣಿಗೆಗೆ ಯಾವ ರೀತಿ ನಾವು ಸರ್ಕಾರದ ಜೊತೆಗೆ ನಮ್ಮ ಪ್ರಸ್ತಾವನೆಗಳು ಇಡ್ಬೋದು, ಇದರಲ್ಲಿ ಬಹಳ ಕಷ್ಟ ಆಗುತ್ತೆ. ಮತ್ತು ರಾಜಕೀಯವಾಗಿ ಮತ್ತು ಶೈಕ್ಷಣಿಕವಾಗಿ ಮತ್ತು ನಾವು ಸಾಮಾಜಿಕವಾಗಿ ಸ್ವಲ್ಪ ಮಟ್ಟಿಗೆ ರಾಜಕೀಯ ವ್ಯಕ್ತಿಗಳಿಂದ ಸ್ವಲ್ಪ ದೂರ ಆಗ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಹಾಗಾಗಿ ನಾವು ಈ ಡಿಕ್ಲರೇಷನ್ ಏನು ಕೊಡಬೇಕು ಅಂತಿದ್ವಿ, ಇನ್ನೊಂದು ಅದರಲ್ಲಿ 12ನೇ ಕಾಲಮ್ ಅಂತಿದೆ. ಅದರಲ್ಲಿ ನಿಮ್ಮ ಜಾತಿ ಪ್ರಮಾಣ ಕೊಟ್ಟಿದ್ದೀರಾ ಅಥವಾ ನಿಮ್ಮ ಹತ್ರ ಪಡೆದಿದ್ದೀರಾ ಅಂತ ಇದೆ ಒಂದು. ಸೊ ನೀವು ಪಡೆದಿರ್ತಕ್ಕಂಥದ್ದು, ನಾನು ಸಾಕಷ್ಟು ನಮ್ಮ ತಿಗಳ ಜನಾಂಗದವ್ರು ಮಾತಾಡಿದಾಗ ಅವರು ಸಾಕಷ್ಟು ಈ ಶಾಲೆಗೆ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಆಧಾರವಾಗಿ ತಿಗಳ ಜನಾಂಗ ವನ್ನಿಕುಲ ಕ್ಷತ್ರಿಯ ಬ್ರ್ಯಾಕೆಟಲ್ಲಿ ಅಥವಾ ತಿಗಳ ಜನಾಂಗ ಅಗ್ನಿಕುಲ ಕ್ಷತ್ರಿಯ ಬ್ರ್ಯಾಕೆಟಲ್ಲಿ ಅಥವಾ ವನ್ನಿಕುಲ ಕ್ಷತ್ರಿಯ ತಿಗಳರು ಅಂತ ಕೊಟ್ಟಿರ್ತಕ್ಕಂಥದ್ದು, ಅಥವಾ ಬರೀ ತಿಗಳರು, ಬರೀ ಪಳ್ಳಿಗರು ಅಥವಾ ಪಡಿಯಾಯ್ತಿಗಳು, ಹೀಗೆ ಅವ್ರದ್ದೇ ಆದಂಥ ಒಂದು ಭಾಷಾ ರೂಢಿಯಲ್ಲಿರ್ತಕ್ಕಂಥ ರೀತಿಯಲ್ಲಿ ಅವರು ಸರ್ಟಿಫಿಕೇಟ್ಗಳಿದೆ. ಆದರೆ ಇದೆಲ್ಲವೂ ಸಮೂಹವಾಗಿ ನೋಡ್ತಕ್ಕಂಥ ಒಂದೇ ಜಾತಿ ಅಂದರೆ ಅದು ತಿಗಳ ಜಾತಿ. ತಿಗಳ ಜಾತಿ ಅನ್ನೋದಕ್ಕೆ 9ನೇ ಶತಮಾನದಿಂದ ಅದಕ್ಕಿರ್ತಕ್ಕಂಥ ಒಂದು ಶಕ್ತಿ ಇದೆ. ಅಂದರೆ ಇತಿಹಾಸ ಇರ್ತಕ್ಕಂಥದ್ದು, ಚಾರಿತ್ರ್ಯ ಇರ್ತಕ್ಕಂಥದ್ದು ಮತ್ತು ರಾಜರ ಕಾಲದಿಂದ ಹಿಂದೆ ಇರತಕ್ಕಂಥದ್ದು ಸುಮಾರು 1100 ವರ್ಷಗಳಿಂದ ಈ ತಿಗಳ ಅನ್ನೋದು ಬಹಳ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ಒಂದು ಜನಾಂಗ ಅಂತ, ವೀರರು ಮತ್ತು ಧರ್ಮ ಕಾಪಾಡತಕ್ಕಂಥ ಜನ ಅಂತೆಲ್ಲ ಹೇಳಿದೆ. ಇವತ್ತು ಆ ಒಂದು ನೆಲೆಯಲ್ಲೇ ತಿಗಳರ ಪಾಳ್ಯ ಇದೆ, ತಿಗಳರ ಪೇಟೆ ಇದೆ, ತಿಗಳರ ಬೀದಿ ಇದೆ. ಸೊ ಹೀಗೆ ಹಲವಾರು ಕಡೆ ತಿಗಳರನ್ನ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡ್ಬೋದು. ಆದರೆ ಇವತ್ತು ನಾವು ತಿಗಳ ಜನಾಂಗ ಅಂತ ಒಟ್ಟಿಗೆ ಹೋದಾಗ ನಮ್ಮ ಸಂಖ್ಯೆ ದೊಡ್ಡ ಸಂಖ್ಯೆ ಆಗುತ್ತೆ. ಹಾಗಾಗಿ ಇವತ್ತು ಬೇರೆ ಬೇರೆ ಸಮುದಾಯಗಳು ಏನು ಹೇಳ್ತಾ ಇದೆ, ಇದು ಈ ಥರ ಒಂದು ಹೇಳಿ, ಈ ಥರ ಒಂದು ಹೇಳಿ ಅಂತ ಅವರು ಸ್ವಾಮಿಗಳು ಇವರು ಹೇಳ್ತಾರೆ. ಹಾಗಾಗಿ ತಿಗಳ ಜನಾಂಗ ಒಂದಾಗ್ತಕ್ಕಂಥದ್ದು ಬಹಳ ಮುಖ್ಯ ಈ ಸಮೀಕ್ಷೆಯಲ್ಲಿ. ಇದನ್ನು ನೀವು ಹೇಳೋದ್ರಿಂದ ನಾವು ಬಹಳಷ್ಟು ಲಾಭಗಳನ್ನು ಪಡಿಬೋದು ಸರ್ಕಾರ ಜೊತೆಗೆ. ಇವತ್ತು ನಿಗಮ ಯಾಕಾಗಿಲ್ಲ ನಮ್ಮದು, ಈಗ ತಿಗಳರ ನಿಗಮ ಆಗಬೇಕಾಗಿತ್ತು ಇಷ್ಟರಲ್ಲೇ, ಆದರೆ ತಿಗಳ ನಿಗಮ ಯಾಕಾಗಿಲ್ಲ ಅನ್ನೋದು ಯಾರೂ ಪ್ರಶ್ನೆ ಮಾಡ್ತಾಯಿಲ್ಲ. ಅಲ್ಲಿ ಏನಾಗ್ತಾಯಿದೆ, ನಮ್ಮದು ಅಗ್ನಿಕುಲ, ವನ್ನಿಕುಲ, ಶಂಭುಕುಲ ಅಥವಾ ಇನ್ನೊಂದು ಅಂತ ಹೇಳಿ ಈ ಒಂದು ಕನ್ಫ್ಯೂಷನ್ ಏನು ತರ್ತಾ ಇದ್ದಾರೆ, ಇದರಿಂದ ಸರ್ಕಾರಕ್ಕೆ ಸ್ವಲ್ಪ ತಲೆನೋವಾಗಿದೆ. ಸೊ ಹಾಗಾಗಿ ನೀವೆಲ್ಲ ಒಂದಾದರೆ ತಿಗಳ ನಿಗಮ ಅಂತ ಮಾಡಿದಾಗ ಸಾಕಷ್ಟು ನಾವು ಅದರಿಂದ ಲಾಭಗಳನ್ನು ಪಡಿಬೋದು, ಅದರಿಂದ ಬೆನಿಫಿಟ್ಸ್ ಆಗುತ್ತೆ. ಹಾಗಾಗಿ ಸರ್ಕಾರಗಳು ಕೊಡ್ತಕ್ಕಂಥ ಅನುದಾನಗಳನ್ನು ಸರಿಯಾದಂಥ ರೀತಿಯಲ್ಲಿ ನಾವು ಬಳಸ್ಕೋಬೋದು. ಹಾಗಾಗಿ ಇಲ್ಲಿ ವೈಯಕ್ತಿಕವಾಗಿ ಯಾವುದೇ ರೀತಿಯಲ್ಲಿ ಇದನ್ನು ತಗೋಬಾರ್ದು. ಇಲ್ಲಿ ಜನಾಂಗ ಎಲ್ಲ ಒಂದು ಅಂತ ಹೇಳಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಹಾಗಾಗಿ ನಮ್ಮ ತಿಗಳ ಬಂಧುಗಳು ಎಲ್ಲರೂ ಮೊದಲನೇ ಜಾತಿಯಲ್ಲಿ ತಿಗಳ ಅಂಥೇಳಿ, ಎರಡನೇ ಉಪಜಾತಿಯಲ್ಲಿ ನೀವು ಯಾವ ಒಂದು ಉಪಜಾತಿಗೆ ಸೇರಿರ್ತೀರಿ ಆ ಜಾತಿಯನ್ನು ಹೇಳಿ, ಮತ್ತು ಪರ್ಯಾಯ ಇದ್ದರೆ ಅದನ್ನು ಹೇಳಿ. ಸೊ ಹಾಗಾಗಿ ನಿಮ್ಮ ಭಾಷೆ ಅರಿವು ಭಾಷೆ ಅಂತ ಹೇಳಿ, ಅರಿವು ಭಾಷೆ ಮಾತಾಡೋದಿದ್ರೆ ಕನ್ನಡ ಮಾತಾಡೋದಿದ್ರೆ ಕನ್ನಡ ಹೇಳಿ, ಅಥವಾ ಇನ್ನು ತೆಲುಗು ಮಾತಾಡೋದಿದ್ರೆ ತೆಲುಗು ಹೇಳಿ. ಹೀಗೆ ತಮಿಳು ಮಾತಾಡೋದಿದ್ರೆ ತಮಿಳು ಹೇಳಿ, ಯಾವ ಭಾಷೆ ನೀವು ಮಾತಾಡ್ತೀರೋ ಅದನ್ನು ಹೇಳಿ. ಆದರೆ ಜನಾಂಗ ಅಂತ ಬಂದಾಗ, ಮೇಲೆ ತಿಗಳ ಜನಾಂಗ ಅಂತ ಬಂದಾಗ ಅಲ್ಲಿ ನೀವು ಕ್ಲಸ್ಟರ್ ರೂಪಿಸ್ಕೊಳ್ಳೋಕ್ಕಾಗುತ್ತೆ. ಆ ಕ್ಲಸ್ಟರ್ ರೂಪುಗೊಂಡಾಗ ನಮ್ಮ ಒಂದು ಸಂಪೂರ್ಣವಾಗಿ ನಮ್ಮ ಒಂದು ಒಗ್ಗಟ್ಟನ್ನು ನಾವು ಸರ್ಕಾರದ ಮುಂದೆ ತೋರಿಸ್ಕೊಡೋಕ್ಕಾಗುತ್ತೆ. ನಮ್ಮ ಸಂಖ್ಯೆ ದೊಡ್ಡದಾಗುತ್ತೆ. ಇಲ್ಲಾಂದರೆ ಛಿದ್ರ ಆಗಿ ತಿಗಳ ಅನ್ನೋದೇ ಬೇರೆ ಉಳ್ಕೊಳ್ಳುತ್ತೆ, ಬೇರೆ ಬೇರೆ ಜಾತಿಗಳು ಇನ್ನು ಯಾರು ಕೇಳ್ತಾ ಇದ್ದಾರೆ ಅವ್ರದ್ದೇ ಬೇರೆ ಜಾತಿ ಆದಾಗ ಈ ತಿಗಳ ಜನಾಂಗಕ್ಕೆ ಸಿಗ್ತಕ್ಕಂಥ ಸವಲತ್ತುಗಳು ಅವ್ರು ಸಿಕ್ಕುತ್ತೆ, ಈ ಜನಾಂಗಕ್ಕೆ ಎಲ್ಲೋ ಒಂದು ಕಡೆ ನಾವು ಬೇರ್ಪಡಿಸೋ ರೀತಿಯಲ್ಲಿ ಆಗುತ್ತೆ. ಹಾಗಾಗಿ ಇದು ನಾವು ಈ ಬುದ್ಧಿವಂತರಾಗಿ ನಾವೆಲ್ಲ ಒಂದಾಗಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯ ಇದೆ. ಇದನ್ನು ನಿಮಗೆ ತಿಳಿಸ್ಬೇಕು.
ನಿಮಗೆ ಈ ಮಾಹಿತಿ ಕೊಡಬೇಕು ಅಂಥೇಳಿ ನಾನು ಈ ಒಂದು ವಿಡಿಯೋ ಮಾಡಿದ್ದೇನೆ. ಹೀಗಾಗಿ ನಾಳೆಯಿಂದ ಪ್ರಾರಂಭ ಆಗುತ್ತೆ. ನಿಮ್ಮ ಮನೆಗಳಿಗೆ ಎಮ್ಯುನರೇಟರ್ಸ್ ಬರ್ತಾರೆ. ಎಮ್ಯುನರೇಟರ್ಸ್ ಬಂದಾಗ ಅವರಿಗೆ ಸರಿಯಾದಂಥ ಮಾಹಿತಿ ಕೊಡಿ. ಆದರೆ ನಮ್ಮ ಜನಾಂಗದ ಸಾಕಷ್ಟು ಸಾಮಾಜಿಕ ಮತ್ತು ಆರ್ಥಿಕ ಮತ್ತು ಶೈಕ್ಷಣಿಕ ಬಹಳ ಹಿಂದೆ ಇದ್ದೇವೆ. ನಾವು ಇದನ್ನು ಮುಂದೆ ತರಬೇಕಾದ್ರೆ ನಮ್ಮದೇ ಆದಂಥ ಒಗ್ಗಟ್ಟನ್ನು ತೋರಿಸ್ಬೇಕಾಗುತ್ತೆ. ಆ ಕೆಲಸಕ್ಕೆ ತಾವೆಲ್ಲ ಮುಂದಾಗಬೇಕು ಅಂತ ನಾನು ತಮ್ಮಲ್ಲಿ ವಿನಯದಿಂದ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.